ಬಂದಿರುವವರು ನಮ್ಮ ಶತ್ರುಪಕ್ಷದವರಲ್ಲ, ನಮ್ಮ ಮುದ್ದರ ಸಲ ಅವತರಿಸಿರುವ ರಾಮಾಕೃಷ್ಣರು ಬಂದಿರುವರು. ಇವರಲ್ಲಿ ಇಲ್ಲಿನ ಕಷ್ಟಗಳನ್ನು ವಿನ್ನಪಿಸಿಕೋ, ನಮ್ಮ ವಂಶವೇ ಪಾವನವಾಗಲಿ. ಯುವರಾಜ, ನಿನಗೆ ಮಂಗಳವಾಗಲಿ. ನಿನ್ನ ಸಮಾಚಾರವೇನು? ಇಲ್ಲಿನ ವೃತ್ತಾಂತವೇನು? ಪ್ರಭು ರಾಮಚಂದ್ರ, ಕಿಷ್ಕಿಂಧಾಧಿಪತಿಯಾದ ವಾಲಿಯೂ ನಾನು ಅಣ್ಣ ತಮ್ಮಂದಿರು. ಒಂದು ದಿನ ದುಂದುಮಿ ಎಂಬ ರಾಕ್ಷಸನು ನಮ್ಮ ರಾಜ್ಯದ ಮೇಲೆ ದಂಡೆತ್ತುಕೊಂಡು, ಆಗ ನಮ್ಮ ಅಣ್ಣನಾದ ವಾಲಿಯು ಆತನೊಡನೆ ಯುದ್ಧಕ್ಕೆ ನಿಂತನು. ತದನಂತರ ಆ ರಾಕ್ಷಸನು ಹಿಂತಿರುಗಲು ನಮ್ಮ ಅಣ್ಣನೂ ಆತನನ್ನು ಹಿಂಬಾಲಿಸಿಕೊಂಡು ಹೋದನು. ನಾನು ಕೂಡ ಅವನನ್ನು ಹಿಂಬಾಲಿಸಿದೆ. ತದನಂತರ ಆ ರಾಕ್ಷಸನು ಒಂದು ದೊಡ್ಡ ಗುಹೆಯೊಳಗೆ ಹೋದನು. ನಮ್ಮ ಅಣ್ಣನು ನನ್ನನ್ನು ಆ ಗುಹಾದ್ವಾರದಲ್ಲಿ ಕಾವಲಿರಿಸಿ ಅದನ್ನು ಕೂಡ ಗುಹೆಯೊಳಗೆ ಹೋದನು. ವರ್ಷ ಕಾಲ ಕಳೆದರೂ ಯಾರೊಬ್ಬರೂ ಹೊರಗೆ ಬರಲಿಲ್ಲ. ವರ್ಷ ಕಾಲ ಕಳೆದ ನಂತರ ಆ ಗುಹೆಯಿಂದ ರಕ್ತವು ಚಿಮ್ಮಿ ಚಿಮ್ಮಿ ಹೊರಗೆ ಬರುತ್ತಿತ್ತು.